ನಮಸ್ಕಾರ, ವೆಲ್ಕಮ್ ಟು ಮೈ ಫಸ್ಟ್ ಲಾಗ್. ಫಸ್ಟ್ ಹೇರ್ ಸ್ಟೈಲ್ ಸುಂದರವಾಗೇ ಇದೆ ಅವಳ, ಅದರಲ್ಲಿ ಡೌಟ್ ಇಲ್ಲ. ಬೆಳಗಿನ ಜಾವ ಈಗ ಎದ್ದು ನೋಡಿ ಕಣ್ಣು ನೋಡಿದ್ರೆ ಗೊತ್ತಾಯ್ತು. ಇವನೇ ಮಾಡಿದ್ದು ನೈಟ್ ಇಲ್ಲಿ. ಫೋನ್ ಎಲ್ಲ ಹೆಂಗ್ ಮಾಡೋನೆ ಆಫರ್. ಡ್ರೈವರ್ ಕಾಸ್ಟ್ಲಿ ಡ್ರೈವರ್ ಇಟ್ಟಿದ್ದೀವಿ ನಾವು. ಹೇಗೆ ಕಾಸ್ಟ್ಲಿ ಡ್ರೈವರ್ ಎಷ್ಟಪ್ಪ ಕೊಟ್ಟ ಇವನಿಗೆ? ಏನಿಲ್ಲ, ಗಂಟೆಗೆ 10 ರೂಪಾಯಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರ ಟ್ರೋಲ್ ಮಾಡಿದ್ರೆ ಹುಡುಗರಣ. ನಮ್ಮ ಪಯಣ ಎಲ್ಲಿಗೆ ಹೋಗ್ತಿದ್ವಿ ನಾವು ಇವತ್ತು? ಹೇಳ. ಇವತ್ತು ನಾವು ಹೋಗ್ತಾ ಇರೋದು ಗೈಸ್ ಸಕಲೇಶ್ಪುರ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್. ಇಲ್ಲೇ ತಂದ್ರು ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಚೇತರಣ್ಣ ಬರ್ದವ್ರೆ, ಹಸ್ಕಬೇಕು ಇವಾಗ. ಕಂಕ್ಳು ಮೇಲೆ ಹಸ್ಕತಾನೆ, ಈಗ ಹಸ್ಕೊಳ್ಳಬೇಕು ಕಂಕ್ಳ ಮೇಲೆ. ನೀವೇ ಹೇಳ್ಬೇಕು. ಹೊಸ ಡ್ರೈವರ್ ಬಂದವ್ರು ನೋಡಿ. ತುಂಬಾ ಥ್ಯಾಂಕ್ಸ್. ಸುನೀತಣ್ಣ ತುಂಬಾ ಹೊಗಳಾನೆ, ತುಂಬಾ ಜನಕ್ಕೆ ಕಂಟೆಂಟ್ ಕೊಡ್ತಾರೆ ಅಂತ. ಸರಿ, ಇಲ್ಲಿದ್ದೀವಿ ನಾವು ಕೂಡ ರಸ್ತೆಯಿಂದ ಮುಂದೆ ರೀಚ್ ಆಗೋದಕ್ಕೆ. ಸುನೀತಣ್ಣ ದೇವ್ರಂಗ್ ಕೂತಿದ್ಯಲ್ಲ, ಮಾತಾಡ ಏನಾದ್ರು. ಈಗ ಮಾತಾಡಲ್ಲ, ಒಂದು ಕ್ವಾರ್ಟರ್ ಬಿದ್ಮೇಲೆ ಮಾತಾಡ್ತಾನೆ. ದೊಡ್ಡ ಕುಡ್ಕ ನಮ್ಗೆ ಹಾಕ್ತೀನಿ ಕಡೆ. ಸ್ವಲ್ಪ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡು. ಅಣ್ಣ ಜಾಬಿಗೆ ಹೋಗಿ ಸೇರ್ಕೊಂಡಾನೆ. ಜಾಬಲ್ಲಿ ಮಧ್ಯಾಹ್ನ ಗ್ಯಾಪ್ ಕೊಡ್ತಾರಲ್ಲ, ಅವಾಗ ಕುಡ್ಕೊಬರಕ್ ಹೋಯ್ತಾನೆ. ಅಲ್ಲಿ ಎಷ್ಟೋ ಬೆಂಗಳೂರಲ್ಲಿ ರೇಟು. ಕುಡಿತಾನೆ ಅಣ್ಣ ಡ್ರಿಂಕ್ಸು, ಗುಡ್ ಚಂಡೆ ಪಟ್ಟಿ ಅವನು. ನೋಡಿಬೇಕಾದ್ರೆ ಕಣ್ಣು ನೋಡಿ, ಒಂದು ಕಣ್ಣ ಬರೆದಿಟ್ಟು ಒಂದು ಕಣ್ಣು ನೋಡ್ರಿ, 100% ಗಾಂಜಾ ಹೊಡಿತೇನೆ ನೋಡಿ, ಚೆಕ್ ಮಾಡು ಅಲ್ಲಿ. ನೋಡ್ಲಿ ಅದನ್ನ ಮಾಡ್ಬೋದಿತ್ತು ಕಣ. ಇಲ್ಲ ಮುಂದೆ ಹೋಗಕ್ಕೆ ಸಿಕ್ಕದ ದನ ಮೇಸ್ತಲ್ವ ಪಾಜ ಸ್ಕೂಲ್ದಲ್ಲಿ ಇರುತ್ತಲ್ಲ ಅದಾಗಬೇಕು. ಕೇಳೋದಕ್ಕೆ ಬಾಚಹಳ್ಳಿ ದಮ್ಮ ಚಕ್ರ ಬಾಚಹಳ್ಳಿ ಬೇಕು. ಅದೇ ಲೆಟ್ಸ್ ಗೋ. ಗೈಸ್, ಫೈನಲಿ ವಿ ರೀಚ್ ಸಕಲೇಶ್ಪುರ. ಸಕಲೇಶ್ಪುರಕ್ಕೆ ಬಂದಿರೋದು ನಮ್ಮ ಕೌಶಿಕ್ ಅಣ್ಣಂದು DL ತರಕ್ಕೆ. ಕೌಶಿಕ್ ಅಣ್ಣ ಅಲ್ಲೇ ಇದೆ, ಇವ್ರದೇ DL. ನಮ್ದೆಲ್ಲ ಅವ್ರು ಹಿಂಗಡೆ ಬರ್ತಾರೆ ಸುಮ್ಮನೆ ವೇಸ್ಟ್, ಹಂಗೆ ಜೊತೆ ಹಾಕೊಂಬಂದಿರೋದು. ತಗೊಳ್ಳೋದಕ್ಕೆ 5 ಲಕ್ಷ. ಯಾವುದಕ್ಕೆ 5 ಲಕ್ಷ? 2 ರೂಪಾಯಿ. 5 ಲಕ್ಷ ಮೇಲೆ 2 ರೂಪಾಯಿ ಕೊಟ್ಟು ತಗೋದಾರ ತಗೋ. 4 ರೂಪಾಯಿ ಕೊಡ್ತಾ ಹೋಯ್ತೀವಿ ನಾವು. ಇದೇ RTO ಸಕಲೇಶ್ಪುರ RTO ಆಫೀಸ್ ತೋರಿಸೋಣ. ಅದೇ ಸಕಲೇಶ್ಪುರ RTO ಆಫೀಸ್. ಟೆಸ್ಟ್ ಡ್ರೈವಿಂಗ್ದು ಏನೋ ಹೇಳ್ತಾರಲ್ಲ, ಏನೋ ಅದು ಏನೋ ಒಂದಿದೆ. ಟೆಸ್ಟ್ ಡ್ರೈವ್ ಮಾಡೋದಿದೆ. ಕೊಡಿದೆ, ನಾನು ಕಂಟಿನ್ಯೂ ಮಾಡ್ತೀನಿ. ಮಾಡು ಟೆಸ್ಟ್. ಏನು ಮಾತಾಡಂತಾನೆ ಗೊತ್ತಾಗಲ್ಲ ಬ್ಲಾಗಲ್ಲಿ. ಗಡ್ಡ ಬಿಟ್ಕೊಂಡು ಸೈಕಾಗಿ ಹೋಗಿದ್ವಿ. ಟೆಸ್ಟ್ ಡ್ರೈವ್ ಮಾಡಕ್ಕೆ ರೆಡಿ ಇದೆಯಾ? ಹೌದಾ ಡ್ರೈವು? ಈಗ 1 ವೀಲಲ್ಲಿ ಅಂತೆ, 4 ಚಕ್ರದ ಗಾಡಿ 1 ವೀಲಲ್ಲಿ ಹೊಡಿತಾನೆ. ಜನದಲ್ಲಿ ನಾನು 4 ವೀಲ್ ಓಡಿಸ್ತೀನಿ, ಅವರು ಓಡಿಸ್ತಾರೆ, ಅವ್ರು ಓಡಿಸ್ತಾರೆ. ಈ ನನ್ನ ಮಗುಗೆ 2 ವೀಲ್ ಬಿಟ್ಟು 4 ವೀಲ್ ಓಡಿಸಕ್ಕೆ ಬರಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕಲಿತೀನಿ 8:00 ಹೋಗಕ್ಕಿದ್ದು. ಈ ನನ್ನ ಮಗ 8:00 ಹೋಗಕ್ಕೆ ಎಷ್ಟು ಗಂಟೆಗೆ ಎದ್ದಿರ್ಬೋದು? 8:59. 8:59ಕ್ಕೆ ಎದ್ದವನು. ಅವ್ರು ಬೇರೆ ಪಾಪ 8:30 ಫೋನ್ ಮಾಡ್ತಾರೆ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡವನು. ಏನು ಜನಕ್ಕೆ ಸ್ವಿಚ್ ಆಫ್ ಆಯ್ತು. ಅದು ಮಲಗಿದ್ದೆ 15% ಇತ್ತು. ಬೆಳಿಗ್ಗೆ ಹೇಳೋಷ್ಟೊತ್ತಿ ಸ್ವಿಚ್ ಆಫ್ ಆಗ್ಬಿಟ್ಟಿದ್ದೆ. ನಾನೇನು ಮಾಡಲಿ? ಪುಣ್ಯಕ್ಕೆ ಹೆಂಗೋ ನಮ್ಮಮ್ಮ ಚಾರ್ಜಿ ಹಾಕಿತ್ತು. ಸಕಲೇಶ್ಪುರದಲ್ಲಿ ಏನು ಹೇಳೋದು? ಏನು
ನಾನು ಕಣ, ನಾನು ಗೊತ್ತಾದೆ ಬಾಯಿಗೆ. ಸಕಲೇಶ್ಪುರದಲ್ಲಿ ಏನ್ ಫೇಮಸ್ ಅಂತ ಕೇಳ್ಬಿಟ್ಟು ಸಂಧಿ ತಳ್ಳ ಅಂತೆ ಫೇಮಸ್. ಫಿಸಿಯೋಥೆರಪಿ. ಬರ್ಬೇಕಾದ್ರೆ ಕಾರಲ್ಲಿ ಬಂದು ಬಸ್ ಸ್ಟಾಪಲ್ಲಿ ಕೂಡ ಪರಿಸ್ಥಿತಿ ಕಂಡ್ಬಿಟ್ಟ. ಅಲ್ಲ ಮೊದಲೆಲ್ಲ ಬಸ್ ಸ್ಟಾಪ್ 4 ಗೋಡೆ ಇಟ್ಗೆ ಸಿಮೆಂಟ್ ಅಂತ ಕಟ್ಟಿ ಹೈ ಬಜೆಟ್ ಮಾಡ್ತಿದ್ರು. ಇದು ಲೋ ಬಜೆಟ್ ಪ್ಲಾಸ್ಟಿಕ್ ಬರೀ. ಏನೋ ಹೇಳ್ತಾರಲ್ಲ ಅಪ್ಡೇಟ್ ಕಣ, ಅಪ್ಡೇಟ್ ಅಷ್ಟೊಂದೆಲ್ಲ ಮಾಡೋದು ಬೇಡ ಅಂತ. ಎಲ್ಲಿಗೋಯ್ತಾರೆ ಅವರು? ಈ ಸಕಲೇಶ್ಪುರ RTO ಬಂದ ಟೆಸ್ಟ್ರವಿಗೆ 4 ವೀಲರ್ಗೆ ಏನು ಬಸ್ ಅಲ್ಲ ಅಲ್ಲಿ ಅಲ್ಲಿ ನಿಂತೈತಲ್ಲ, ಈ ಬಸ್ನ ಕೊಡ್ತಾರೆ ಟೆಸ್ಟ್ರವಿಗೆ. ಓಡುತ್ತೆ ಅನ್ನೋದೇ ಡೌಟ್ ನನಗೆ. ಹಾಂ, ನಾವೊಂದು ಕಾರ್ಗೆ ಮಾಡ್ತಿದ್ವಲ್ಲ, ಟ್ರಾಕ್ಟರ್ ಡ್ರೈವಿಂಗ್. ಅದಲ್ಲ ಇದೊಂದು ಮತ್ತೆ ಇನ್ಯಾ ಹಿಲ್ ಕ್ಲೈಂಬ್ ಅಲ್ವಾ? ಮೊನ್ನೆ ಚೇತನ ಡ್ರೈವರ್ ಅಂತ ರಿಸರ್ಚ್ ಕೊಡ್ತಾರಲ್ಲ ಅದಕ್ಕೆ. ನಾನು DL ಮಾಡಿಸ್ಬೇಕಾಗಿತ್ತಪ್ಪ. ಏನೂ ಇಲ್ಲ, ನಾನು ಮಾಡಿಸ್ತೀನಿ, ನೀನು ಮಾಡಿಸ್. ಯಾರು ಟ್ರ್ಯಾಕ್ ಮಾಡ್ತಾರ ಅಂತ ಗೊತ್ತಾಗ್ತಾರ. ಅಲ್ಲ, ನಾನೇನೋ 4 ವೀಲರ್ ಓಡಿಸ್ತೀನಿ ಮಾಡಿಸಿದ್ರೆ ಓಡ್ತೀನಿ. 4 ವೀಲರ್ ಓಡ್ಸೋಕ್ಕೆ ಬರಲ್ಲ. ನೆನ್ನೆ ಮೊನ್ನೆ ಕಲ್ತ್ಬಿಟ್ಟು ಹಾರಾಡ್ಲ. ನೆನ್ನೆ ಮೊನ್ನೆ ಕಲ್ತಿರೋದು ಕಲ್ತಿರೋದು ಮ್ಯಾಟ್ರ್ ಆಗುತ್ತೆ. ನೋಡ್ರಪ್ಪ, ಇದನ್ನ ಹಾಕು ನೋಡು. ಬಸ್ಸು ಹಾಕ್ತೀನಿ, ಖಂಡಿತ ಹಾಕ್ತೀನಿ. ಬಸ್ಸು ಫ್ರಂಟ್ ವ್ಯೂ ಇದೆ, ಹೇಗಿದೆ? ನೈಸಾ? ನಿಮ್ಗೇನಾದ್ರೂ ನಿನ್ಗೋಗಿ ಫೋಟೋ ತೆಗಿತೀನಿ. ಅಲ್ಲ, ನಿಮ್ಗೇನಾದ್ರೂ ಮದುವೆಗೆ ಫಂಕ್ಷನ್ಗೆ ಬಸ್ ಬೇಕಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್. ಲೋ ಬಜೆಟಲ್ಲಿ ಪ್ರತಿಯೊಂದು ಆಗುತ್ತೆ, ಓಕೆನಾ? ನೋಡ್ರಿ, ಅಂತೂ ಚೇತನ DL ಬಂದ್ಬಿಡ್ತಾ. ಓಹೋ, 2 ಇಲ್ಲ ಎಲ್ಲಿ ಗೊತ್ತಾಯ್ತು 2 ವೀಲರ್ 4 ವೀಲರ್ ಅಂತ. ಓ, 2 ವೀಲು 4 ವೀಲು ಲಾರಿ. ಓಹೋ, ಎಲ್ಲ ಆಯ್ತಲ್ಲಪ್ಪ. ತಗೊಳ್ಳಿ, ಇನ್ನೇನು ಪಾರ್ಟಿ. ಸೊ ಲೆಟ್ಸ್ ಗೋ. ಇದೆ ನಾವು ನಡೆಯಲ್ಲ ನನವ ಅಷ್ಟೇ ಹೊಡಿರಿ. ಇನ್ನ ಹೇಳ್ತೀನಿ, DL ಇದೆಯಲ್ಲ ಒಂದು ಡಮ್ ಇನ್ನೇನಕ್ಕೆ ಒರಿಜಿನಲ್ ಮನೇಲಿ ಬಟ್ಟೆ ವಿಶಾಲ್ ಮಟ್ಟಲ್ ಅಂತ ಹೇಳ್ತಾನೆ. ವಿಶಾಲ್ ಮಾಡೋದ್ರಲ್ಲಿ ಜಸ್ಟ್ ಜೀನ್ಸ್ ಸಂಜೆ ಅಂತೂ ವಿಶಾಲ್ ಮಟ್ಟ ಬಂದ್ವಿ. ಸವಿತನಿಗೆ ಬಟ್ಟೆ ಕೊಡೋಕ್ಕೆ ಹಂಗೆ ಹಾಕ್ಸಕ್ಕೆ ಅವನಿಗೆ. ವಿಶಾಲ್ ಮಟ್ಟ ಬಂದು ಈ ಥರ ಶರ್ಟ್ಸ್ ತಗೋತಾನೆ. ಶರ್ಟ್ಸ್ ಕಲೆಕ್ಷನ್ ಲೈಕ್ ಈ ಥರ ಇದೆ ಶರ್ಟ್ಸ್ ಕಲೆಕ್ಷನ್ಸ್. ಮೆನ್ಸ್ ಗ್ಯಾಲರಿ. ಇದು ಚೆನ್ನಾಗೈತೆ ಕಣ. ಇದು ನಂಗೆ ಇಷ್ಟ ಆಯ್ತು. ತಗೊಳಪ್ಪ ಯಾವುದೋ ಒಂದು. ನೀವು ತಗೊಳ್ಳೋ ಚಿತ್ರಣ ಯಾವ್ದಾದ್ರು ನೋಡಿ ಎಲ್ಲ ಕೂತರು ಅವ್ರ ಎದುರಿಗೆ ಹೇಳ್ತಿದ್ದೀರಲ್ಲ. ಬೈ ಒನ್ ಗೆಟ್ ಒನ್ ತಗಂಗೆ ಎರಡು. ಅಡಿ ಕ್ರಿಕೆಟ್ ಅಡಿ ಫೈಬರಾ? ಇದೇ ಥರದ ಸೊ ಗೈಸ್, ಟ್ರಯಲ್ ರೂಮಲ್ಲಿ ಇದ್ದೀವಿ. ಸಂದೀತಣ್ಣ ಟ್ರಯಲ್ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡ್ತಾನೆ. ಆ ಕಡೆ ರೂಮ್ ಅಲ್ಲಿ ಮಾಡ್ತಾ ಇದ್ದಾನೆ. ಯಾವ ಥರ ರೆಡಿಯಾಗಿ ಬರ್ತಾನೆ ಅಂತ ತೋರಿಸ್ತೀವಿ, ವೆಯ್ಟ್ ಮಾಡಿ. ನಾನು ಅದೇ ಹೇಳಿದ್ ಕಣ, ಎಲ್ಲ ಹೆಂಗೆ ಕಾಣಿಸ್ತೈತೆ. ಸರಿ ಬೇಡ ಅಲ್ವಾ? ಒಳ್ಳೆ ಕಾರ್ ಕಲೆಕ್ಷನ್ಸ್ ಇಡ್ಬೋದು ಕಣ. ಹಾಟ್ ವೀಲ್ಸ್ ಅಂತ ಹೇಳ್ತಾರಲ್ಲ, ಕ್ರೇಜ್ ಎಲ್ಲಿ. ಓಹೋ, ಅದೇನೋ ಕ್ರೇನ್ ಅಂತ ಹೇಳ್ತಾರೆ, ಅದಲ್ವಾ? 4 ವೀಲರ್ ಗಾಡಿ ಎಲ್ಲ ನೋಡ್. ಓಕೆ, ಆಗಿಲ್ಲ ಬಾಸಿಗೆ ಹೋಯ್ತಾ. ಇರ್ವಾಡ್ ಕರಿ. ಎಷ್ಟು ರೇಟ್ ಎಷ್ಟೈತೆ ನೋಡಿ. ಸೊ ಗೈಸ್, ನಮ್ಮ ಚೇತನಣ್ಣ ಎಂಥ ಸ್ವಾಭಿಮಾನಿ ಮನುಷ್ಯ ಅಂತ ಅಂದರೆ, ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗೆ ಹೋಯ್ತಿದ್ವಿ, ಏನು ತಗೊಳ್ದಲೆ. ನಮ್ಮ ಚೇತನಣ್ಣ ಅತ್ಲಕ್ಕೆ ಸಂಭವ ಪುಡಿತಾ ಅಂದ್ರು. ತೋರ್ಸಲು 100 ರೂಪಾಯಿ ಕೊಟ್ಟು ಬೇಡ, ತಿನ್ನಲ್ಲ ಅವ್ರು, ತಿನ್ನಲ್ಲ ಗೊತ್ತು ತಿನ್ನಲ್ಲ ಅಂತ ಅಂತೂ ತಗೊಂಡವ್ರೆ. ನಾವಾಗಿದ್ರೆ ನಿಜವಾಗ್ಲೂ ಹಂಗೆ ಬರೀ ಬಸ್ ನೋಡೋಣ.
ಸೊ ಗೈಸ್ ಇವಾಗ ಸಂಧಿ ತಗೊಂಡು ವಿಶಾಲ್ ಮಾರ್ಟಲ್ಲಿ ಬಟ್ಟೆ ಸಿಗ್ದಲೆ ಯಾವ್ದದು ಯಾವ್ದಣ್ಣ ಬ್ರಾಂಡ್ ಬಾಸ್ಕೆಟಿಗೆ ಕರ್ಕೊತಿದ್ದೀವಿ ಚೆನ್ನಾಗಿರೋ ಬಟ್ಟೆ ಕೊಡ್ಸಕ್ಕೆ ಬ್ರಾಂಡ್ ಬಾಸ್ಕೆಟ್ ಬ್ರ್ಯಾಂಡ್ ಬಾಸ್ಕೆಟ್ ಫಾಲೋ ಮಾಡ್ಕೊಂಬಂದಿದ್ವಿ ರೇಟ್ ಕಡಿಮೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರೇ ಐಡಿಯಾ ಕೊಟ್ಟಿರೋದು ಎಲ್ಲದಕ್ಕೂ ನೋಡೋಣ ಸಂದೀತಣ್ಣ ಸಲ 2ನೇ ಸಲ ಟ್ರಯಲ್ಗೆ ಹೋಗೋಣ ಈ ಸಲನೂ ಸೆಲೆಕ್ಟ್ ಆಗಲಿಲ್ಲ ಅಂತ ಅಂದರೆ ಬ್ಯಾಗಿ ಟ್ರೈ ಮಾಡ್ತಾರೆ ಬಾಸ್ ಚೆನ್ನಾಗಿ ಕಾಣಿಸ್ತಿದೆ ಕಣೆ ತಿರ್ಗೋ ಈ ಕಡೆ ತಿರ್ಗೋ ಚೆನ್ನಾಗಿ ಕಾಣಿಸ್ತಿದೆ ಕಣ ಓಕೆ 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 ಎರಡನೇ ಜೊತೆ ಎಂತ ಸಲ ತಿರ್ಗಿಲ್ಲ ಸುಂದರ ಚೂರ ಸುಂದರ ವಾರೆವಾ ಹೀರೋನಾ ಓಕೆ ಓಕೆ ಗೈಸ್ ಬಂದಿದ್ದು ಸಂದೀತಣ್ಣಕ್ಕೆ ತಗೊಳ್ಳೋಣ ಬಟ್ಟೆನ ಅಂತ ನಾನು ನಮ್ಮ ಪಪ್ಪಗೊಂದು ಜರ್ಕಿ ತಗೊಂಡು ಹೋಯ್ತಾ ಇದ್ದೀನಪ್ಪ ಗೈಸ್ ಫೈನಲಿ ಮಾವಿಗೆ ಅಣಬೆ ಕುಟ್ಟಿ ಇವಾಗ ಹೋಯ್ತಾ ಇದ್ದೀನಿ ಮನೆಗೆ. ಸೊ ಗೈಸ್ ಫೈನಲಿ ಊಟಕ್ಕೆ ಬಂದಿದ್ದೀವಿ. ಏನು ಊಟ ಅಂದರೆ ಬಿರಿಯಾನಿ. ಬೇಗ ಊಟ ಮಾಡು, ನೀನು ಬೇಗ ಊಟ ಮಾಡು, ನಾನು ಬೇಗ ಊಟ ಮಾಡ್ತೀನಿ. ಸೀದಾ ಬಿಟ್ಟು ಹೋಯ್ತಾ ನಾನು ಅಷ್ಟೇ ಹಂಗೆ ಮಾಡೋಣ. ಅಂಕಲ್ ಇವನ್ ಕೇಳಿ ಬಿಲ್ಲಿ ಕೊಟ್ಬಿಟ್ಟವನ. ಸೊ ಫೈನಲಿ ಬಂತು. ಸಂದೀತಣ್ಣ ಸತ್ತೋಗೋನೆ ಬಂದಿಲ್ಲ ನೋಡ್ತಿ ಬಾರೋ. ಫೈನಲಿ ಫಿನಿಶ್. ಸೊ ಗೈಸ್ ಊಟ ಆಯಿತು. ಸಂದೀತಣ್ಣಗೆ ಶೂಸ್ ತಗೊಳಕ್ಕೆ ಹೋಯ್ತಾ ಈಗ. ಇನ್ನಷ್ಟು ಆ್ಯಕ್ಚುಲಿ ಸ್ವೀಟ್ ಬಿಡೋಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೋರಿ, ಸ್ವಲ್ಪ ಜಾಸ್ತಿ ಸ್ವೀಟ್ ಗೊತ್ತಿಲ್ಲ ಬ್ರೋ. ಬಾಯ್ 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 ಟುಮಾರೋ. ಸರಿ ಮತ್ತೆ ಹೋಗಿ ಬನ್ನಿ ಬಾಯ್. ಡ್ರೈವರ್ ಚೇಂಜ್ ನಿಂದದು ಒಂದಿರ್ಲಿ. ಬಾಯ್ ಅಣ್ಣ, ಸಿಗೋಣ ಮತ್ತೆ. ಅಂತ ನನ್ನ ಮಗ ಅಂತಂದ್ರೆ ಸುನೀತಣ್ಣ ಚೇತನಣ್ಣ ಇರುವಾಗ ಸೋಂಪ ಪುಡಿ ಎಲ್ಲ ನನಗೆ ಬೇಡ ಅಂತ ಅಂದ. ಕೌಶಿಕಣ್ಣ ಕಿತ್ಕಂದ್ರೆ ಕೊಡಿ ಸೋಂಪ ಪುಡಿ ಓಪನ್ ಮಾಡೋ ಅಂತವ್ರೆ. ಎಂಥ ಪ್ರಗಟ್ ಅಂದ್ರೆ ಅಷ್ಟೇ ನೀವು ಹೇಳಿ ಓಪನ್ ಮಾಡ್ಬಿಡಿ. ಇವಾಗ ಓಪನ್ ಮಾಡಲ್ಲ ಕಣ, ಮನೆಗೆ ಓಪನ್ ಮಾಡಲ್ಲ.